ಕೇವಲ ಸಿಎಂ ಡಿಸಿಎಂ ಜೊತೆ ಮಾತ್ರ ಅಲ್ಲ, ಸಚಿವರ ವಿರುದ್ಧವೂ ಕೂಡ ಬೇಸರ ಇದೆ. ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ, ಪಿಎಸ್ಗಳಿಗೂ ಮಾಹಿತಿ ಇಲ್ಲ. ನಾನು ಸಚಿವರ ಬಳಿ ಮನೆ ಬಾಗಿಲಿಗೆ ಹೋಗಬೇಕಾಗಿದೆ, ಬಂಗಾರ ಕೇಳೋಕೆ ಹೋಗಿಲ್ಲ ಅವ್ರ ಬಳಿ. ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳೋಣ ನಾವು? ಹಿರಿಯ ಶಾಸಕರಿಗೆ ಹೀಗಾದ್ರೆ ಬೇರೆಯವರ ಕತೆ ಏನು ಅನ್ನೋದನ್ನ ರಾಜು ಕಾಗೆ ಕೇಳ್ತಿದ್ದಾರೆ. ಒಂದೊಂದು ದಿನ ಸಚಿವರು ಭೇಟಿಗೆ ಅವಕಾಶವನ್ನ ಕೊಡ್ಲಿ, ಈ ದಿನ ಸಿಗ್ತೀವಿ ಅಂತ. ಆಗ ಸಚಿವರಿಗೆ ಸಲಹೆ ಕೊಡ್ತೀವಿ ನಾವುಗಳು ಶಾಸಕರಾಗಿ ಏನಾಗಬೇಕು ಅನ್ನೋದನ್ನ. ಆನಂತರ ಅವರು ಅದರ ಸಾಧಕ ಬಾಧಕವನ್ನ ಅರ್ಥ ಮಾಡಿಕೊಂಡು ಕೆಲಸಗಳನ್ನ ಮಾಡಲಿ. ಅವರೇ ಕೈಗೆ ಸಿಗ್ಲಿಲ್ಲ ಅಂದ್ರೆ ನಾವಿನ್ಯಾರ ಬಳಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು, ಕ್ಷೇತ್ರದ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು? ಅಧಿಕಾರಿಗಳಂತೂ ಡೋಂಟ್ ಕೇರ್ಗಳು, ಅವ್ರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಹಿಡಿತದಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಸಚಿವರ ವಿರುದ್ಧವೂ ಕೂಡ ಕಾಗೆ ಅವರಿಗೆ ಅಸಮಾಧಾನ ಇದೆ. ಸೋಮವಾರ ಎಜುಕೇಷನ್ ಮಿನಿಸ್ಟರ್, ಮಂಗಳವಾರ PWD ಮಿನಿಸ್ಟರ್, ಬುಧವಾರ ಅಗ್ರಿಕಲ್ಚರ್ ಮಿನಿಸ್ಟರ್, ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದ್ದಾವೋ ಹುಡುಕ್ಯಾಡೋಕ್ಕಾಗೋದಲ್ಲ, ಮನೆಗಳು ಸಿಗುತ್ತೆ, ನಾವೆಲ್ಲಿ ಹುಡುಕ್ಯಾಡಕ್ಕೆ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ, ಒಂದು 2 ತಾಸು ಆದ ಅನ್ಕೊಡ್ದು. ಅವ್ರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ರೀ, ಮಂಡ್ಯಕ್ಕೆ ಹೋಗಿದ್ದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ರೀ. ಫೋನಲ್ಲೂ ಸಿಗಲ್ವಾ ಸರ್? ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು PS ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದರೂ ತಿಳಿಸಿದ್ದೀರಾ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂಡಿದ್ನಿ. ಇವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಡ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸ್ಬೇಕು ಅಂತೇಳಿ ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಯಾರಾದರೂ ಅವಾಗ ಕರೆದು ನಾನು ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವ್ರು ಯಾರಾದರೂ ನನ್ನ ಕರೆದು ಅಥವಾ ಮುಖ್ಯಮಂತ್ರಿಯವ್ರು ಕರೆದು, ಉಪಮುಖ್ಯಮಂತ್ರಿಗಳು ಕರೆದು, ಆಮೇಲೆ ನಮ್ಮ ಬಸವೇಶ್ವರ ಯಾತ್ನಾರವ್ರಿಗೆ ಇನ್ನೊಂದು 200 ಕೋಟಿ ರೂಪಾಯಿ ಬೇಕಾಗಿದ್ದಾವೆ. ಇನ್ನೊಂದು 200 ಕೋಟಿ ರೂಪಾಯಿ ಕೊಡ್ರಿ, ನಾವು ಕೆಲಸ ಮುಗಿಸ್ತೀವಿ, ಅಲ್ಲಿ ಲೋಕಾರ್ಪಣೆ ಮಾಡ್ತೀವಿ ಅಂದ್ರೆ ಈಗ 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಹತ್ತಿರ ಒಂದು 40 ಸಲ ಹೇಳಿರಬೇಕು, ಉಪಮುಖ್ಯಮಂತ್ರಿ ಒಂದು 40 ಸಲ ಹೇಳಿರಬೇಕು, ಅದಕ್ಕೆ ಯಾರೇ ಅಂತ ಇಲ್ಲ. ಆಮೇಲೆ ಅವ್ನು ಕಾಂಟ್ರಾಕ್ಟ್ ಕೇಳಿದ ಯಾಕೆ ಕೆಲಸ ಮಾಡ್ತಿಲ್ಲಪ್ಪ ಅಂತ ಹೇಳಿರಿ ಅಂದ್ರೆ ನನಗೆ ಪೇಮೆಂಟೇ ಬಂದಿಲ್ಲ, ನಾ ಹೆಂಗೆ ಕೆಲಸ ಮಾಡ್ಲತ್ತ ಅವನು ಹೇಳ್ತಾ ಇದ್ದ. ನಾವು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಒಬ್ಬ ಶಾಸಕನಾಗಿ ತನ್ನ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅವ್ರು ಕೇಳ್ತಾ ಇರೋದನ್ನ ಆಲಿಸಿ ಅನ್ನೋದಕ್ಕೆ ಒಂದು ಕಿವಿ ಬೇಕು ಅನ್ನೋದನ್ನ ಅವ್ರು ಕೇಳ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇಲ್ಲ? ಅಷ್ಟೊಂದು ಬ್ಯುಸಿನ ಸಚಿವರುಗಳು. ಆಮೇಲೆ ಮುಖ್ಯಮಂತ್ರಿಗಳ ವಿಷಯವಾಗಿ ಕೂಡ ಅವರ ಅಸಮಾಧಾನ ಇದೆ, ಮೊದಲಿನ ರೀತಿ ಅವರಿಲ್ಲ ಅಂತ. ಖಂಡಿತವಾಗಿ ಕೂಡ ಕೇವಲ ಸಚಿವರ ಮೇಲೆ ಆರೋಪ ಮಾಡಿದ್ರೆ ಎಲ್ಲ ಒಂದು ಕಡೆ ಅವ್ರನ್ನ ಸರಿಪಡಿಸುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಈಗ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಆ ಒಂದು ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ CM ಸಿದ್ದರಾಮಯ್ಯ ಅವರು 2013-18 ಅವರಲ್ಲಿ ಇದ್ದಂಥ CM ಅಲ್ಲ ಅನ್ನೋದನ್ನು ಅವರದೇ ಪಕ್ಷದ ಶಾಸಕರು ಈಗ ಗಂಭೀರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಒಂದು ಕಡೆ ಉಪಮುಖ್ಯಮಂತ್ರಿ ಜೊತೆಗೆ KPCCಯ ರಾಜ್ಯಾಧ್ಯಕ್ಷರು ಕೂಡ, ಅಂದರೆ KPCC ಅಧ್ಯಕ್ಷರು ಕೂಡ ಅಂಥವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಸೌಜನ್ಯಕ್ಕಾಗಿ ಮಾತನಾಡೋದಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಶಾಸಕರುಗಳ ಗಂಭೀರ ಆರೋಪ ಎಲ್ಲ ಒಂದು ಕಡೆ ಹನಿಗೂಡಿದ್ರೆ ಹಳ್ಳ ಅನ್ನೋ ಹಂಗೆ ಒಬ್ಬೊಬ್ಬರು ಶಾಸಕರು ದಿನಕ್ಕೂ ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಗಂಭೀರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಲೂ ಕೂಡ ಕಾಂಗ್ರೆಸ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗಾಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋ ಆಧಾರದ ಮೇಲೆ ಈ ಒಂದು ಅಸಮಾಧಾನ ಶಮನ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸಚಿವರುಗಳಿಗೆ ಎಲ್ಲ ಒಂದು ಕಡೆ ವಾರಕ್ಕೂ 1 ಸಾರಿ KPCC ಕಚೇರಿಗೆ ಹೋಗಬೇಕು ಅಥವಾ ಶಾಸಕರನ್ನು ಭೇಟಿ ಮಾಡಬೇಕು. ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಶಾಸಕರನ್ನ ಕಾಯಿಸಬೇಡಿ, ಶಾಸಕರು ಎಲ್ಲ ಒಂದು ಕಡೆ ಈ ಒಂದು ಭೇಟಿ ಆಗಬೇಕು ಅಂತ ಸಂದರ್ಭದಲ್ಲಿ ಅವರಿಗೆ ಅಪಾಯಿಂಟ್ಮೆಂಟನ್ನು ಕೂಡ ತಕ್ಷಣಕ್ಕೆ ಕೊಡಬೇಕು. ಈ ರೀತಿಯ ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ CM ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯ ಆ ಸೂಚನೆಯನ್ನು ಕೂಡ ಪಾಲನೆ ಮಾಡದೆ ಈಗ ಸಚಿವರು ಮತ್ತು ಶಾಸಕರ ನಡುವೆ ಒಂದು ರೀತಿಯ ಸಮನ್ವಯತೆ ಕೊರತೆ ದೊಡ್ಡ ಮಟ್ಟದಲ್ಲಿ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಈ ರೀತಿಯ ಸಮಸ್ಯೆಗಳಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ಬಂದ ಬಳಿಕ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಮತ್ತು ಅಸಮಾಧಾನಿತ ಶಾಸಕರನ್ನ ಕರೆದು ಮಾತನಾಡಿ ಶಮನ ಮಾಡುವಂಥ ಕೆಲಸ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ದಿವ್ಯಾ, ಸಿಎಂ ಸೂಚನೆಯನ್ನು ಕೂಡ ಪಾಲನೆ ಮಾಡ್ತಿಲ್ಲ ಅಂದ್ರೆ ಸಿಎಂಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ ಸಚಿವರು. ನಮ್ಗೆ ಇಂಥದ್ದೇ ಇಲಾಖೆ ಬೇಕು ಅಂತ ಕೇಳಿ ಪಡ್ಕೊಳ್ಳೋರು ಅದ್ರಲ್ಲಿ ಆಸಕ್ತಿ ಯಾಕೆ ತೋರಿಸಲ್ಲ?
ಖಂಡಿತವಾಗಿ ಕೂಡ, ಯಾಕೆಂದ್ರೆ ಕೆಲ ಸಚಿವರ ಸುತ್ತ ಎಲ್ಲ ಒಂದ್ ಕಡೆ ಒಂದು ರೀತಿಯಲ್ಲಿ 7 ಸುತ್ತಿನ ಕೋಟೆ ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಕೆಲ ಕಾಂಗ್ರೆಸ್ನ ಶಾಸಕರೇ ಒಂದ್ ರೀತಿಯಲ್ಲಿ ಆರೋಪವನ್ನ ಮಾಡ್ತಾರೆ. ಅಂದ್ರೆ ಸಚಿವರನ್ನ ಟಚ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಅವರ ಸುತ್ತ ಇರ್ತಕ್ಕಂಥ ಬೆಂಬಲಿಗರು, ಆಪ್ತರು ಇವರನ್ನ ಮೂಲಕ ನಾವು ಹೋಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಆರೋಪವೂ ಕೂಡ ಇದೆ. ಯಾಕೆಂದ್ರೆ ಶಾಸಕರಾಗಿ ಸಚಿವರಾಗುವಂಥವ್ರು, ಜೊತೆಗೆ ಸಚಿವರಾಗಿ ಎಲ್ಲ ಒಂದ್ ಕಡೆ ಜಾತಿ ಪ್ರಾತಿನಿಧ್ಯ, ಪ್ರಾದೇಶಿಕ ಪ್ರಾತಿನಿಧ್ಯ ಎಲ್ಲವನ್ನು ಕೂಡ ಒಳಗೊಂಡಂತೆ ಅವ್ರನ್ನ ಸಚಿವರನ್ನಾಗಿ ಮಾಡ್ತಾರೆ. ಹಾಗಾಗಿ ಪಕ್ಷದ ಚಟುವಟಿಕೆಗಳ ಜೊತೆಗೆ ಶಾಸಕರ ಒಂದು ಸಮಸ್ಯೆಗಳ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಗಮನ ಹರಿಸಬೇಕಾದಂತಹ ಒಂದು ಕರ್ತವ್ಯ ಸಚಿವರ ಮೇಲೆ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಅವರ ಜವಾಬ್ದಾರಿಯನ್ನ ಎಲ್ಲ ಒಂದ್ ಕಡೆ ಮರೆತು ಶಾಸಕರ ನಡುವೆ ನಡೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ವಿಪಕ್ಷ ಶಾಸಕರು ಬಂದ್ರೆ ಎಲ್ಲ ಒಂದ್ ಕಡೆ ಅವ್ರು ಬೇರೆ ಪಕ್ಷದವರು ಓಕೆ ಅಂತ ಹೇಳ್ಬೋದು, ಆದ್ರೆ ತಮ್ಮದೇ ಪಕ್ಷದ ಶಾಸಕರು ಈ ರೀತಿ ಅಳಲನ್ನು ತೊಡ್ಕೊಳ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ವಿಪರ್ಯಾಸ. ಹಾಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ಒಂದು ರೀತಿಯಲ್ಲಿ ಸ್ಟ್ರೀಮ್ ಲೈನ್ಗೆ ತರುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದೆಹಲಿಯಿಂದ ಬಂದ ಬಳಿಕ ಈ ಒಂದು ವಿಚಾರದಲ್ಲಿ ಸಚಿವರು ಮತ್ತೆ ಶಾಸಕರ ನಡುವೆ ಒಂದು ರೀತಿಯಲ್ಲಿ ಸಮನ್ವಯತೆಯನ್ನ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಸ್ಪೆಷಲ್ ಕ್ಲಾಸ್ ಅನ್ನು ತೆಗೆದುಕೊಂಡು ಅವರಿಗೆ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂತಿಮವಾಗಿ ಯಾವ ರೀತಿ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಕಾದ್ ನೋಡ್ಬೇಕು ದಿವ್ಯಾ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.